ಕಾವೇರಿ ಇದ್ದಾಳೇನವ ನಿಮ್ಮ ಮನೇಲಿ? ಇಲ್ಲ ಆಂಟಿ, ನಮ್ಮನೆಗೆ ಬಂದಿಲ್ಲ. ಅಕ್ಕ ಎಲ್ಲೋದ್ಲು ಅಂತಲೇ ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಎಲ್ಲ ಕಡೆನೂ ಹುಡುಕ್ಬಿಟ್ವಿ ಅಕ್ಕ, ಎಲ್ಲೂ ಕಾಣಿಸ್ತಾ ಇಲ್ಲ. ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಫೋನ್ ಮಾಡವ, ಎಲ್ಲೋಗಿದ್ದಾಳು ಕೇಳು, ಎಲ್ಲಿದ್ದಾಳಂತೆ. ಅದು ಆಂಟಿ, ಅದು ಹೆಂಗೆ ಹೇಳೋಣಪ್ಪ ಅವ್ರಿಗೆ, ಹೆಂಗೆ ತಡ್ಕೊಳ್ತಾರೋ ಏನೋ ಒಂದು ಗೊತ್ತಿಲ್ಲ. ಮಾಡವ, ಏಕೆ ಫೋನಲ್ಲಿ ಕಾಸಿಲ್ವಾ? ಆಂಟಿ, ಫೋನ್ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಒಂದು ಮೆಸೇಜ್ ಮಾಡಿಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವಳೆ. ಏನಕ್ಕ ಅದು, ಏನು ಕಳಿಸಿದಾಳು? ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳು? ಆಂಟಿ, ಅವಳು ಯಾರನ್ನ ಪ್ರೀತಿಸ್ತಿದ್ಲಂತೆ ಕಣಾಂಟಿ. ಅವನ್ನ ಬಿಟ್ಟು ಇವಳ ಕೈಲಿ ಇರೋಕ್ಕಾಗೋದಿಲ್ವಂತೆ. ಅವನ ಮನೇಲೇನೋ ಅರ್ಜೆಂಟ್ ಮದುವೆ ಮಾಡ್ತಾವ್ರೆ ಅಂದ್ಬಿಟ್ಟು ಇವಳು ಅವನ ಜೊತೆ ಹೊಟ್ಟೋಗ್ಬಿಟ್ಟವಳೆ ಕಣಾಂಟಿ. ಹಂಗಂದ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು ನಾನು ಎಲ್ಲೋ ಹುಡುಕ್ಬೇಡಿ, ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿಬಿಟ್ಟು ಅವನ ನಂಬರ್ನೇ ಸ್ವಿಚ್ ಆಫ್ ಮಾಡ್ಕೊಬಿಟ್ಟವಳೆ. ಏನವ ಹೇಳ್ತಾ ಇದ್ದೀ? ಹಾಂ? ಅಯ್ಯೋ ಆಂಟಿ, ಆಂಟಿ, ಆಂಟಿಗೆ ಏನಾಯಿತು? ಅಮ್ಮ, 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 ಏನಾಯ್ತಮ್ಮ? ಆಂಟಿ ಬನ್ನಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ನೀನು ಹೇಳ್ತಾ ಇರೋ ವಿಷಯ ಕೇಳಿದ್ರೆ ಆಕಾಶನೇ ನನ್ನ ತಲೆ ಮೇಲೆ ಬಿದ್ದು ಕುಸ್ತೋಯ್ತಾ ಇದ್ದೇನೋ ನಂಗೆ ಆಗ್ತಾಯಿದೆ ಕಣವ. ನನ್ನ ಗಂಡನಿಗೆ ಏನಾರ ಈ ವಿಷಯ ಕೇಳಿದ್ರೆ ಅವರು ಈ ಅಗತನ ಅದು ಹೆಂಗೆ ತಡ್ಕೋತಾರೋ. ನಾವಿಷ್ಟು ವರ್ಷ ಸಾಕಿ ಬೆಳೆಸಿ ಓದಿಸಿ ಕೇಳಿದನ್ನೆಲ್ಲ ಕೊಡಿಸಿ ಇಷ್ಟು ಮಾಡಿದ್ಕೆ ಏನು ಪ್ರಯೋಜನ ಆಯಿತು? ನೆನ್ನೆ ಮೊನ್ನೆ ಸಿಗ್ತಾನೆ ಇವಳಿಗೆ ಜಾಸ್ತಿ ಆಗೋದ್ನಾ? ಅವನ ಬಗ್ಗೆ ಏನೂ ಗೊತ್ತಿಲ್ಲ ಆಂಟಿ, ಅಂತ ಮುಂದೆ ಹೋಗೋಳೆ. ಅವನೇನು ಮೋಸ ಮಾಡಿಬಿಡ್ತಾನೋ ಏನೋ. ಬನ್ನಿ, ಒಂದು ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡೋದಾ? ಬೇಡ ಕಣ್ತಾಯಿ, ಬೇಡ ಬೇಡ. ಕಂಪ್ಲೇಂಟ್ ಕೊಟ್ಟು ಮಾನ ಮರ್ಯಾದೆ ತಗೊಳ್ಳೋದ್ಕಿಂತ ಹೋಗೋಳೆ ಅಲ್ವಾ, ನಮ್ಮ ಪ್ರೀತಿಗಿಂತ ಅದು ದೊಡ್ಡ ಪ್ರೀತಿ ಅಂತ. ದೇವರು ಚೆನ್ನಾಗಿಟ್ಟಿರಲಿ ಅವಳನ್ನ. ನನ್ನ ಗಂಡನಿಗೆ ಈ ವಿಷಯವ ಸಮಾಧಾನವಾಗಿ ಕುಂಡ್ರಿಸಿ ಹೇಳ್ತೀನಿ. ಅದಕ್ಕೆ ಇವಳು ಯಾವಾಗಲೂ ಫೋನು ಫೋನು ಅಂತ ಇಟ್ಕೊತಿದ್ರು, ನಮಗೆ ಗೊತ್ತೇ ಆಗಲಿಲ್ಲ ಕಣವ. ಅಯ್ಯೋ, ಇದೇನು ಫ್ರೆಂಡ್ ರೂಮಿಗೆ ಕರ್ಕೊಂಡು ಬಂದಿದ್ದೀರಾ? ನಿಮ್ಮ ಮನೆಯಲ್ಲಿ ಫ್ರೆಂಡ್ ರೂಮ್ ಅಲ್ಲ, ನಾನು ಕೂಡ ಇದಕ್ಕೆ ರೆಂಟ್ ಕಟ್ತೀನಿ. ನಾನು ಅವನು ಇಬ್ಬರು ಒಟ್ಟಿಗೆ ಇರೋದಿಲ್ಲಿ. ಹೋಗೋಣ ಇರು, ನಮ್ಮ ಮನೇಲಿ ಸಡನ್ನಾಗಿ ಒಪ್ಕೊಳ್ಳಲ್ಲ ಇವಾಗ್ಲೇ. ಇಲ್ಲಿ ಹೆಂಗೆ 3 ಜನ ಇರೋದಕ್ಕಾಗತ್ತೆ? ಅವನು ಇನ್ನೊಬ್ಬ ಫ್ರೆಂಡ್ ರೂಮ್ಗೆ ಅವನ್ನ ಕಳಿಸ್ತೀನಿ. ನಾನು ಬೇರೆ ಮನೆ ಮಾಡಿ ರೆಡಿ ಮಾಡಿ ಹೋಗೋವರೆಗೆ. ನಿಮ್ಮ ಮನೆಗೆ ಹೋಗೋದು ಬೇಡವಾ ಹಾಗಾದ್ರೆ? ಬಾಡಿಗೆ ಮನೇಲಿ ಇರ್ಬೇಕಾ? ಹೌದು, ನಿಮ್ಮಮ್ಮ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಆದಾಗ ಅವು ಸುಮ್ಮನೆ ತೊಂದರೆ ಆಗುತ್ತೆ. ಎಲ್ಲನೂ ಈ ರೂಮಲ್ಲಿರುವಾಗಲೇ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಗೆ ಹೋಗೋಣ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಾ ನಮ್ಮ ಮನೇಲಿ? ಅಯ್ಯೋ, ನಂಗೆ ಭಯ ಆಗ್ತಾ ಇದೆ. ಹೇ, ಹೆದರ್ಕೋಬೇಡ. ನಾವಿಬ್ಬರು ಇಷ್ಟಪಟ್ಟೆ ಮದುವೆ ಆಗ್ತಾ ಇದ್ದೀವಿ ಅಂತ ಧೈರ್ಯವಾಗಿ ಹೇಳು. ನಮ್ಮಿಬ್ರಿಗೂ ಏಜ್ ಆಗಿದೆ, ಏನು ತೊಂದರೆ ಇಲ್ಲ. ಮದುವೆ ಏಜಿಗೆ ಬಂದಿದ್ದೀವಿ ನಾವು. ಕೊಡ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ. ನಾನಿದ್ದೀನಿ, ನಿನ್ನ ನೋಡ್ಕೋತೀನಿ. ನಮ್ಮ ಅಪ್ಪ ಅಮ್ಮನ್ನ ಫೇಸ್ ಮಾಡೋದು ಹೆಂಗೆ? ಕಂಪ್ಲೇಂಟ್ ಕೊಟ್ರೆ ನನಗೆ ಭಯ ಆಗ್ತಿದೆ, ನಾನಂತೂ ಬರೋದಿಲ್ಲ. ನಾನಿದ್ದೀನಿ, ನೀನೇನು ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರು.